स्वात्मा रामं निजानन्दं शोकमोहविवर्जितं स्मरामि मनसा नित्यं ವೆಂಕಟಾಚಲದೇಶಿಕಂ. ಯತಿಗಳಿಗೆ ನಿಸ್ವಾರ್ಥ ಗುಣ ಹಾಗೂ ದೂರದೃಷ್ಟಿಯ ಅಗತ್ಯತೆ. ನನಗೂ ಹಿಂದಿನ ಕೂಡ್ಲಿಯ ಮಠದ ಮಹಾಸನ್ನಿಧಾನ ಅವರಿಗೂ ತುಂಬ ವಿಶ್ವಾಸ. ಅವರು ಬ್ರಹ್ಮಚರ್ಯ ಪಾಲಿಸುತ್ತಾ ಸನ್ಯಾಸ ಸ್ವೀಕರಿಸಿದ್ದರು. ನಾನು ನನ್ನೆಲ್ಲ ಕೆಲಸ ಮುಗಿಸಿ ಅಲ್ಲಿಗೆ ತಲುಪುವಾಗ ಕೆಲವೊಮ್ಮೆ ರಾತ್ರಿ 12 ಗಂಟೆ ಅಥವಾ 1 ಗಂಟೆ ಆಗಿರುತ್ತಿತ್ತು. ನಾನು ಬರುವುದು ಅವರಿಗೆ ಹೇಗೋ ತಿಳಿದು ಅವರೇ ಬಂದು ಬಾಗಿಲು ತೆರೆದು, ಏನೋ ವೆಂಕಟಾಚಲ, ನಿಶಾಚರನಾಗಿ ಬಿಟ್ಟಿಯಲ್ಲೋ ಎಂದು ಹಾಸ್ಯ ಮಾಡುತ್ತಾ ಸಾಧನಾ ವಿಚಾರ ಮಾತನಾಡುತ್ತಾ ಕುಳಿತರೆ ಕಾಲ ಕಳೆದದ್ದೇ ಗೊತ್ತಾಗುತ್ತಿರಲಿಲ್ಲ. ಅವರೇ ನನಗೆ ಎಷ್ಟೋ ಬಾರಿ ತಿಂಡಿ, ಕಾಫಿ, ಟೀ ಎಲ್ಲ ಮಾಡಿಕೊಡ್ತಾ ಇದ್ರು. ಬೇಡ ಎಂದರೂ ಕೇಳದೆ ಆ ರಾತ್ರಿಯಲ್ಲಿ ಲಾಟೀನು ಹಿಡಿದುಕೊಂಡು ಊರಿನ ಹೊರಗಿನವರೆಗೆ ಬಂದು ವಾಪಸ್ಸು ಕಳುಹಿಸಿಕೊಡುತ್ತಿದ್ದರು. ಆಗಿನ ಮಠದ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇದ್ದರೂ ಒಂದು ದಿನವಾದರೂ ಅವರು ನನ್ನೊಂದಿಗೆ ಮಠಕ್ಕೆ ಅದಾಗಬೇಕು ಇದಾಗಬೇಕು ಎಂದು ಕೇಳಲೇ ಇಲ್ಲ. ನನ್ನನ್ನು ಈ ಪೀಠಕ್ಕೆ ತಂದು ಕೂರಿಸಿರುವ ಆತನಿಗೆ ಮಠವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದು ಗೊತ್ತಿಲ್ಲವೇ ಎಂದು ಪ್ರಶ್ನಿಸುತ್ತಿದ್ದರು. ನನ್ನನ್ನು ತಮ್ಮ ಮಗನಂತೆ ಪಕ್ಕದಲ್ಲೇ ಕೂರಿಸಿಕೊಂಡು ಎಷ್ಟೋ ಆಧ್ಯಾತ್ಮದ ಘನ ತತ್ವಗಳ ಬಗ್ಗೆ ವಿಚಾರಿಸುತ್ತಿದ್ದರು. ಕೆಲವೊಮ್ಮೆ ನನ್ನ ವಾದವನ್ನು ಅಲ್ಲಗಳೆದರು. ಮತ್ತೊಮ್ಮೆ ಹೋದಾಗ, ವೆಂಕಟಾಚಲ, ನೀನು ಹೇಳುತ್ತಿದ್ದುದು ಸರಿ, ಅದರ ಅನುಭವ ನನಗಾಯ್ತು ಎಂದು ಚಿಕ್ಕ ಮಕ್ಕಳಂತೆ ಸಂತಸ ಪಡುತ್ತಿದ್ದರು. ತಾನಾಯ್ತು, ತನ್ನ ಸಾಧನೆಯಾಯ್ತು ಅಷ್ಟೆ. ಮಠಕ್ಕೂ ತನಗೂ ಯಾವ ಸಂಬಂಧವೂ ಇಲ್ಲವೇನೋ ಎಂಬಂತೆ ನಿಶ್ಚಿಂತರಾಗಿರುತ್ತಿದ್ದರು. ಅವರ ಅಂತಹ ಸಾಧನೆಯಿಂದ ಅವರು ಹೇಳಿದ್ದುದು ನಡೆಯುತ್ತಿತ್ತು. ಆದರೂ ಆ ಸಿದ್ಧಿಯನ್ನು ಮಠದ ಒಳಿತಿಗೋ ಹಣ ಸಂಗ್ರಹಣೆಗೋ ಕೀರ್ತಿಗೋ ಉಪಯೋಗಿಸಲೇ ಇಲ್ಲ. ಇಂತಹ ನಿಶ್ಚಯ ಜ್ಞಾನ ಹೊಂದಿದಾಗ ಸನ್ಯಾಸಿಗಳು ಗುರಿ ತಲುಪುವುದು ಸುಲಭ. ಅಂಥವರು ಯಾವುದೇ ಕೆಲಸವನ್ನಾಗಲಿ ಈಶ್ವರಾರ್ಪಣ ಭಾವದಿಂದ ಮಾಡುತ್ತಾ ಲೋಕದಲ್ಲಿನ ಜೀವಿಗಳ ಸಂತಸಕ್ಕಾಗಿ ಮಾಡುತ್ತಾರೆಯೇ ವಿನಃ ಸ್ವಾರ್ಥಕ್ಕಲ್ಲ. ಇವರಿಗೂ 100 ವರ್ಷಗಳ ಹಿಂದೆ ಪೀಠಾಧಿಪತಿಗಳಾಗಿದ್ದಂತಹ ಸನ್ಯಾಸಿಗಳು ಆತ್ಮಾನುಭವಿಗಳೂ ಆಗಿದ್ದರು. ಅವರಿಗೆ ಮುಂಬರುವ ಬರಗಾಲದ ಕುರುಹು ಮೊದಲೇ ದೊರೆತ ಕಾರಣ ತಾವೇನು ಮಾಡಬೇಕೆಂಬುದನ್ನು ಆಲೋಚಿಸಿ ಅವರಲ್ಲಿಗೆ ವೇದಾಭ್ಯಾಸಕ್ಕೆ ಬಂದಿದ್ದ ಶಿಷ್ಯರಲ್ಲಿ ಕೆಲವರನ್ನು ಕರೆದು, ನಾಳೆಯಿಂದ ನನ್ನ ದರ್ಶನಕ್ಕೆ ಬರುವವರಲ್ಲಿ ಸಾಹುಕಾರರನ್ನು ಶ್ರೀಮಂತರನ್ನು ಮೊದಲು ಕಳಿಸಿರಿ. ಅವರನ್ನು ಸಂದರ್ಶಿಸಿದ ನಂತರ ಬೇರೆಯವರ ಸಂದರ್ಶನ ಮಾಡುತ್ತೇನೆ. ಯಾರೂ ಕಸಿವಿಸಿಗೊಳ್ಳುವುದು ಬೇಡ ಎಂದರು. ಶಿಷ್ಯರು ಗುರುಗಳ ವಾಕ್ಯವನ್ನು ಪರಿಪಾಲಿಸುತ್ತಿದ್ದರೂ ಇದು ಅನೇಕರಲ್ಲಿ ಚಿಂತೆಯನ್ನುಂಟು ಮಾಡಿ, ಈ ಗುರುಗಳು ಶ್ರೀಮಂತರ ಪರ, ಹಾಗೆ ಹೀಗೆ ಎಂದು ಮಾತಾಡಿಕೊಂಡರು. ಅದಕ್ಕೆ ಮನ್ನಣೆ ನೀಡದೆ ಬಂದ ಶ್ರೀಮಂತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿದ್ದರು ಗುರುಗಳು. ನಿಮ್ಮ ಈ ಸಂಕಷ್ಟ ಪರಿಹಾರವಾದರೆ ಇಂತಿಷ್ಟು ಹಣವನ್ನು ಮಠಕ್ಕೆ ತಂದೊಪ್ಪಿಸಬೇಕು ಎಂದು ಖಡಾಖಂಡಿತವಾಗಿ ಹೇಳುತ್ತಿದ್ದರಲ್ಲದೆ ಬಂದ ಹಣವನ್ನೆಲ್ಲ ಮದ್ರಾಸ್ಗೆ ಕಳಿಸಿ ಅದಕ್ಕೆ ಬದಲಾಗಿ ಚಿನ್ನದ ಗಟ್ಟಿ ಮಾಡಿಸಿ ತಂದಿಟ್ಟುಕೊಳ್ಳುತ್ತಿದ್ದರು. ಹೀಗೆ ಅನೇಕ ದಿನಗಳು ಕಳೆದ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಬರ ಬಂದು ಪ್ರಾಣಿ ಪಕ್ಷಿಗಳಿಗೂ ನೀರು ಆಹಾರದ ಕೊರತೆಯುಂಟಾಗಿ ಜೀವನ ನಡೆಸುವುದೇ ಕಷ್ಟವಾಯಿತು. ಆಗ ಆ ಪೀಠಾಧೀಶ್ವರರು, ಬರ ಉಂಟಾದ ಎಲ್ಲೆಡೆ ಯಾರೂ ಹತಾಶರಾಗಬೇಕಿಲ್ಲ, ಭಗವಂತನಿದ್ದಾನೆ, ಎಲ್ಲರೂ ತಮ್ಮ ಹಸು ಕರುಗಳೊಂದಿಗೆ ಕೂಡ್ಲಿಗೆ ಬನ್ನಿ, ಅವನಿತ್ತುದನ್ನು ಆನಂದವಾಗಿ ಸ್ವೀಕರಿಸೋಣ ಎಂದು ಡಂಗೂರ ಹಾಕಿಸಿದರಲ್ಲದೆ ಚಿನ್ನದ ಗಟ್ಟಿಗಳನ್ನು ಮದ್ರಾಸಿಗೆ ಕಳುಹಿಸಿ ಬದಲಿಗೆ ಲಾರಿಗಟ್ಟಲೆ ಆಹಾರ ಸಾಮಗ್ರಿಗಳನ್ನು, ಪ್ರಾಣಿಗಳಿಗೆ ಮೇವನ್ನು ಖರೀದಿಸಿದರು.
ಅಲ್ಲಿ ಪ್ರತಿದಿನ ಸಾವಿರಾರು ಜೀವಿಗಳು ಸಂತೃಪ್ತಿ ಹೊಂದುತ್ತಿದ್ದವು. ಕೂಡಿಟ್ಟ ಚಿನ್ನದ ಗಟ್ಟಿಗಳೆಲ್ಲ ಖಾಲಿಯಾದ ನಂತರ ತಮಗೆ ಭಕ್ತರು ಮಾಡಿಸಿಕೊಟ್ಟಿದ್ದ ಚಿನ್ನದ ಪೀಠವನ್ನೇ ಮಾರಿ ಆಹಾರ ಧಾನ್ಯ ಖರೀದಿಸಿದರು. ಕೊನೆಗೆ ಉಳಿದದ್ದು ಚಿನ್ನದ ದೇವರ ಮಂಟಪವೊಂದೇ. ಮುಂದೆ ಆಹಾರ ಧಾನ್ಯ ಖರೀದಿಸಲು ಏನು ಮಾಡುವುದೆಂದು ಮಠದ ಆಡಳಿತ ವರ್ಗದವರು ಕೇಳಿದಾಗ ಗುರುಗಳು ಚಿನ್ನದ ಮಂಟಪದಲ್ಲಿದ್ದ ದೇವರುಗಳನ್ನೆಲ್ಲ ಬಾಳೆ ಎಲೆಯ ಮೇಲೆ ಹಾಕಿ ಅದರ ಮೇಲಿಟ್ಟು ಆ ಮಂಟಪ ಮಾರಿ ಆಹಾರ ಧಾನ್ಯ ಖರೀದಿಸಲು ಕಳಿಸಿದರು. ಮಠದವರು ಬೇಡ ಬೇಡ ಎಂದು ಎಷ್ಟು ಹೇಳಿದರೂ ಕೇಳದೆ ಆಹಾರ ಖರೀದಿಗೆ ಕಳಿಸಿದರಲ್ಲದೆ ಶಿಷ್ಯರಿಗೆ ಇಲ್ಲಿ ಕಲ್ಲಾಗಿರುವ ಈಶ್ವರನೇ ಆ ಜೀವಿಯಾಗಿ ಆಹಾರ ಸ್ವೀಕಾರ ಮಾಡುತ್ತಿದ್ದಾನೆ. ಜೀವಿಗಳಲ್ಲೇ ಭಗವಂತನನ್ನು ನಾವು ಕಾಣೋದಿಲ್ಲವಾದಲ್ಲಿ ಕಲ್ಲಿನಲ್ಲಿ ಕಾಣುವುದು ಸಾಧ್ಯವೇ? ಅದು ಸತ್ಯವೇ ಎಂದು ಪ್ರಶ್ನಿಸಿದರು. ಈ ಘಟನೆಯಾದ ದಿನವೇ ದಕ್ಷಿಣ ಭಾರತಾದ್ಯಂತ ಒಳ್ಳೆಯ ಮಳೆಯಾಗಿ ವಲಸೆ ಬಂದಿದ್ದವರೆಲ್ಲ ಸದ್ಗುರುವಿನ ಆಶೀರ್ವಾದ ಪಡೆದು ಹಿಂತಿರುಗಿದರು. ಇಂತಹ ಮನಸ್ಥಿತಿ ಯಾರಿಗಿದ್ದರೂ ಅವನನ್ನೇ ಭಗವಂತ ಸ್ವರೂಪಿ ಎಂದುಕೊಳ್ಳಬೇಕು. ಮೇಲಿನ ಘಟನೆಯ ನಂತರ ಎಲ್ಲರಿಗೂ ಸದ್ಗುರುವಿನ ಹಿಂದಿನ ನಡತೆ ಏಕೆ ಹಾಗಿತ್ತು ಎಂಬುದರ ಪರಿಚಯವಾಗಿತ್ತು. ನಾನಿದನ್ನು ಏಕೆ ಪ್ರಸ್ತಾಪಿಸಿದೆ ಎಂದರೆ ಸನ್ಯಾಸಿಗೆ ತಾನು ತನ್ನದು ತನ್ನ ಮಠ ಎಂಬ ಭಾವನೆ ಬರಲೇಬಾರದು. ಇದೆಲ್ಲವೂ ಲೋಕ ಕಲ್ಯಾಣಕ್ಕೆ ಇರುವುದೆಂಬ ಭಾವನೆ ಇರಬೇಕು. ಹಾಗೇನಾದರೂ ಅವರು ಭಾವಿಸಿ ಹಣ ಚಿನ್ನ ಆಸ್ತಿ ಸಂಗ್ರಹಣೆಯಲ್ಲಿ ತೊಡಗಿದಲ್ಲಿ ಸಾಧನೆಯನ್ನು ಬಿಟ್ಟು ಅವನ್ನು ರಕ್ಷಿಸುವುದಕ್ಕೆ ತಲೆಕೆಡಿಸಿಕೊಳ್ಳಬೇಕಾಗುತ್ತದೆ. ಇಂಥವರು ಹೇಗೆ ಸನ್ಯಾಸಿಯಾಗಿ ಜನರಿಗೆ ಮಾರ್ಗದರ್ಶನ ಮಾಡಬಲ್ಲರು? ಇಂಥವರ ಶಿಷ್ಯರಾದವರು ಕುರುಡನನ್ನು ನಂಬಿ ದಾರಿ ಹಿಡಿದು ಹೊರಟಂತೆ ಆಗುತ್ತದೆ ಅಷ್ಟೆ. ಸನ್ಯಾಸ ದೊರಕುವುದು ಸುಲಭವೇನಲ್ಲ. ದೊರೆತ ನಂತರ ಸನ್ಯಾಸ ಧರ್ಮ ಪಾಲಿಸುವುದೂ ಸುಲಭವಲ್ಲ. ತಂದೆ ತಾಯಿಯ ಪುಣ್ಯ ವಿಶೇಷದಿಂದ ಮಗನಿಗೆ ಸನ್ಯಾಸ ದೊರೆಯುತ್ತದೆ. ಆದ ಕಾರಣ ಯಾರೇ ಆಗಲಿ ತಂದೆ ತಾಯಿಯ ಒಪ್ಪಿಗೆ ಪಡೆದು ಸನ್ಯಾಸ ಸ್ವೀಕಾರ ಮಾಡಬೇಕು. ಹಿಂದೆಲ್ಲ ಚತುರ್ವಿಧ ಆಶ್ರಮ ಪರಿಪಾಲನೆ ಮಾಡುತ್ತಿದ್ದರು. ಆಗ ಅವರು ವಾನಪ್ರಸ್ಥಕ್ಕೆ ಹೋಗುವಾಗ ಎಲ್ಲರ ಒಪ್ಪಿಗೆ ಪಡೆದು ಹೆಂಡತಿ ಇದ್ದರೆ ಅವಳೊಂದಿಗೇ ತೆರಳುತ್ತಿದ್ದರು. ಈಗಲೂ ಮದುವೆಯಾದ ನಂತರ ಗೃಹಸ್ಥನೆನಿಸಿಕೊಂಡವನು ಸನ್ಯಾಸ ಸ್ವೀಕಾರ ಮಾಡಬೇಕೆಂದಿದ್ದಲ್ಲಿ ಹೆಂಡತಿಯ ಅಪ್ಪಣೆ ತುಂಬಾ ಮುಖ್ಯ. ಅಲ್ಲದೆ ಮಕ್ಕಳು ಚಿಕ್ಕವರಾಗಿದ್ದಲ್ಲಿ ಅವರ ಪೋಷಣೆ ಬಗ್ಗೆಯೂ ಯೋಚಿಸಿ ತೀರ್ಮಾನಿಸಬೇಕು. ಚಿಕ್ಕ ವಯಸ್ಸಿನಲ್ಲೇ ಆತ್ಮಜ್ಞಾನ ಪಡೆದಿದ್ದ ಶ್ರೀ ದತ್ತರಾಜ ಯೋಗೀಂದ್ರರು ತಂದೆ ತಾಯಿ ಮಡದಿಯರನ್ನು ತೊರೆದು ಕಾಶಿಗೋ ಹಿಮಾಲಯಕ್ಕೋ ಹೋಗುವ ಮನಸ್ಥಿತಿ ಹೊಂದಿದ್ದಾಗ ಶ್ರೀ ಸಿದ್ಧಾರೂಢರು ಹಾಗೆ ಮಾಡುವುದು ಧರ್ಮ ವಿರುದ್ಧವಾಗುತ್ತದೆ. ನಿನಗೆ ಹೇಗಿದ್ದರೂ ಆತ್ಮಾನಂದ ದೊರೆತಿದೆ, ಇನ್ನೇಕೆ ಚಿಂತೆ? ನೀರಿನಲ್ಲಿ ಕಮಲವಿರುವಂತೆ ಸಂಸಾರಿಯಾಗಿದ್ದು ಬಿಡು ಎಂದು ಹೇಳುತ್ತಾರೆ. ಅಂದರೆ ಸನ್ಯಾಸಿಯಾಗುವ ವ್ಯಕ್ತಿ ತನ್ನನ್ನು ನಂಬಿಕೊಂಡವರಿಗೆ ಯಾವತ್ತೂ ಹಿಂಸೆಯಾಗುವಂತೆ ನಡೆದುಕೊಳ್ಳಬಾರದು. ಹಾಗೆ ನಡೆದುಕೊಳ್ಳಲೇಬಾರದು. ಸಂಸಾರಿಯಾಗಿದ್ದಾಗ ಸಾಧಕನ ಸಾಧನೆ ಸುಲಭವಾಗಿಯೇ ನಡೆಯುತ್ತದೆ. ಆದರೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಅಷ್ಟೆ. ಅಂದರೆ ತೀರಾ ಲೌಕಿಕದಲ್ಲಿ ಮುಳುಗಬಾರದು ಎಂದರ್ಥ. ಅಂದರೆ ಮಾಡುವ ಪ್ರತಿಯೊಂದು ಕಾರ್ಯವನ್ನು ಈಶ್ವರಾರ್ಪಣ ಭಾವದಿಂದ ಮಾಡಿದರಾಯಿತು. ಸಂಸಾರಿಯಾಗಿದ್ದಾಗ ಪ್ರಪಂಚ ಅವನ ಕಡೆ ಗಮನಿಸುವುದೇ ಇಲ್ಲ. ಆದರೆ ಸನ್ಯಾಸಿಯಾದರೆ ಸಾಕು, ಪ್ರಪಂಚ ಅಂಥವರ ಪ್ರತಿಯೊಂದು ಚಲನೆಯನ್ನೂ ಗಮನಿಸುತ್ತಿರುತ್ತದೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಪಾತಾಳವೇ ಗತಿ. ಸನ್ಯಾಸಿಯಾದವನು ಆಹಾರ ವಿಹಾರಗಳಲ್ಲಿ, ಮಾನಾಭಿಮಾನಗಳಲ್ಲಿ, ನಡವಳಿಕೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಕಾವಿ ಹಾಕಿ ಜನರನ್ನು ಮೋಸಗೊಳಿಸಬಹುದು ಅಥವಾ ಮೆಚ್ಚಿಸಬಹುದೇ ವಿನಃ ಜನಾರ್ದನನ್ನಲ್ಲ. ಅವನು ಮೆಚ್ಚಬೇಕೆಂದಲ್ಲಿ ಸಾಧಕನ ಹೃದಯ ಬಿಳಿಯ ಹಾಳೆಯಂತೆ ಸ್ವಚ್ಛವಿರಬೇಕು. ಅದರ ಮೇಲೆ ಭಗವಂತನ ಹಸ್ತಾಕ್ಷರ ಮಾತ್ರ ಇರಬೇಕು. ಇದಕ್ಕೆ ಭಕ್ತ ಕಬೀರರು ಹೇಳಿರುವುದು, ಭಕ್ತಿಗೂ ವೇಷಕ್ಕೂ ವ್ಯತ್ಯಾಸವುಂಟು, ಭೂಮಿ ಆಕಾಶಗಳಂತೆ. ಭಕ್ತನು ಗುರುವಿನ ಚರಣ ವಿಲೀನ, ವೇಷಕ್ಕೆ ಜನಸನ್ಮಾನ ಎಂದು.
ಇದನ್ನೆಲ್ಲ ವಿವರಿಸುತ್ತಿದ್ದ ಗುರುನಾಥರು ಸನ್ಯಾಸಿಗಳನ್ನು ಹೇಗೆ ಕಾಣಬೇಕು ಎಂಬುದರ ಬಗ್ಗೆಯೂ ತಿಳಿಸಿದಾಗ ಅಲ್ಲಿದ್ದವರಿಗೆ ಇದರಲ್ಲಿ ಇಷ್ಟೆಲ್ಲ ಧರ್ಮ ಸೂಕ್ಷ್ಮವಿದೆಯೇ ಎಂದೆನಿಸಿತ್ತು. ಓಂ ಶ್ರೀ ಗುರುನಾಥಾಯ ನಮಃ. स्वात्मा रामं निजानन्दं शोकमोहविवर्जितं स्मरामि मनसा नित्यं ವೆಂಕಟಾಚಲದೇಶಿಕಂ. ಸಹವಾಸಕ್ಕೆ ತಕ್ಕ ದಂಡ ತರಬೇಕು. ಒಮ್ಮೆ ಗುರು ನಿವಾಸಕ್ಕೆ ಯಾವುದೋ ಸಮಸ್ಯೆಗೆ ಪರಿಹಾರ ಕೇಳಲೆಂದು ಕೆಲವು ತಮಿಳುನಾಡಿನ ಭಕ್ತರು ಬಂದಿದ್ದರು. ಅವರಿಗೆ ಗುರುನಾಥರು ಸತ್ಕಾರ ಮಾಡಿದ ನಂತರ ಬಂದ ವಿಚಾರ ಏನು ಎಂದು ಕೇಳಲು ಅವರು, ನಮ್ಮ ಗುರುಗಳು ಈಗ ಅನ್ಯಾಯವಾಗಿ ಜೈಲಿಗೆ ಹೋಗಬೇಕಾಗಿದೆ ಎಂದು ಹೇಳಿದ ಕೂಡಲೇ ಗುರುನಾಥರು, 13 ವರ್ಷದ ಕೆಳಗೆ ನಿಮ್ಮ ಗುರುಗಳಿಗೆ ನಿಮ್ಮ ಛತ್ರಿಯ ಮೇಲೆ ಕರಿ ಛಾಯೆ ಇದೆ, ಎಚ್ಚರಿಕೆ, ಸಾಮಾನ್ಯರೊಂದಿಗಿನ ರಾಜಕಾರಣಿಗಳ ಜೊತೆಗಿನ ಸಂಪರ್ಕವನ್ನು ಆದಷ್ಟು ಕಡಿಮೆ ಮಾಡಿ ಅಂತ ತಿಳಿಸಿದ್ದೆ. ಅಷ್ಟಾದರೂ ಅವರು ಅದನ್ನೇ ಮುಂದುವರಿಸಿದರು. ಅದಕ್ಕೆ ಹೀಗಾಯಿತು. ಸನ್ಯಾಸಿಗೆ ಅಥವಾ ಸಾಧುವಿಗೆ ಬೇರೆಯವರ ಉಸಿರಾಟ ಸಾಮಾನ್ಯವಾಗಿ ಹೊಂದಾಣಿಕೆ ಆಗೋದಿಲ್ಲ. ಅವನು ಯಾರೇ ಇರಲಿ, ಗುರಿ ತಲುಪಿದ್ದಲ್ಲಿ ಅವನಿಗೆ ಯಾವುದರ ಭಯವೂ ಇರುವುದಿಲ್ಲ. ಇಲ್ಲವಾದಲ್ಲಿ ತೊಂದರೆ ಅನುಭವಿಸಲೇಬೇಕು. ಎಂಥವರೊಂದಿಗೆ ಉಸಿರಾಟ ಮಾಡುತ್ತಾರೆಯೋ ಅಂತಹ ತಾಪತ್ರಯಗಳು ಅವರಿಗೆ ಬಂದೊದಗುತ್ತವೆ ಎಂದು ತಿಳಿಸಿದರಲ್ಲದೆ, ಅವರ ಬಿಡುಗಡೆಗಾಗಿ ಪ್ರಾರ್ಥಿಸಿ ಕೆಲವು ವಿಧಿ ವಿಧಾನಗಳನ್ನು ಮಾಡಲು ಅಲ್ಲಿಂದ ಬಂದಿದ್ದ ಭಕ್ತರಿಗೆ ತಿಳಿಸಿದರು. ಇಂದಿನಿಂದ 11ನೇ ದಿನಕ್ಕೆ ಹೊರಬರುತ್ತಾರೆ, ಯೋಚಿಸಬೇಡಿ ಎಂದು ಹೇಳಿ ಕಳಿಸಿದರು. ನಂತರ ಅದು ಅಕ್ಷರಶಃ ನಿಜವಾಗಿತ್ತಲ್ಲದೆ ನಮಗೆ ಉಸಿರಾಟ ಹೊಂದಾಣಿಕೆಯಾಗದಿದ್ದಾಗ ಏನಾಗಬಹುದು ಎಂಬ ಪಾಠವನ್ನು ತಿಳಿಯುವಂತಾಗಿತ್ತು. ಇದಕ್ಕೋಸ್ಕರವೇ ಗುರುನಾಥರು ವಿಚ್ಛೇದನವಾಗುವುದು ಜಾತಕದಿಂದಲ್ಲ ಸರ್, ಉಸಿರಾಟ ಹೊಂದದೇ ಇರುವುದರಿಂದ ಎಂದು ತಿಳಿಸಿದ್ದುದರ ಮಹತ್ವ ಅರ್ಥವಾಯಿತು. ಓಂ ಶ್ರೀ ಗುರುನಾಥಾಯ